ಇದೆಲ್ಲ ಕರೆಕ್ಟಾಗಿ ಮಾಡಬೇಕಪ್ಪ ಇದು. ಇಲ್ಲ ತೆಗೀರಿ ಸರ್, ತೆಗೀರಿ. ಹಾಂ, ಇದೆಲ್ಲ ಕರೆಕ್ಟಾಗಿ ನೋಡಿ. ಇದು ಇಲ್ಲ ಈ ಕಡೆ ಎಲ್ಲ ಆಗಿದೆ, ಈ ಕಡೆ ಸೈಡಲ್ಲಿ ಆಮೇಲೆ ಕಟ್ ಮಾಡಿದ್ರೆ ಗ್ರೈಂಡ್ ಮಾಡಿಸೋದು. ರೈನ್ ಮಾಡಿಸೋದು ಮೂಲೆಗಳೆಲ್ಲ. ಈಗ ಇದು ಎಸ್ಟೇಟ್ ಆಯಿತು. ಇದು ಬಂದ್ಬಿಟ್ಟು ಅದು 80 ಇದು ಅದು ಅದೊಂದು 8 ಫೀಟ್. 8+4 12 ಅಲ್ಲಿಂದ 21 ದೇವಳಿಗೆ ದೊಡ್ಡದು. ಹೌದೌದು, ಅದಕ್ಕೆ ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅಂತ ದೇವಳಿ ನಾನು ಸರಕ್ಕೆ ನಿಮ್ಮದೆಲ್ಲ ಹಾಕ್ಸ್ಬಿಟ್ಟು ಅನಿಲನ್ನ ಕೇಳಿ ಅವ್ರು 25 ಲಕ್ಷ ಕೊಟ್ಟವ್ರೆ. ನೋಡಕ್ ಹೋದ್ರೆ ಹೋಗೋದಿಲ್ಲ. ಟ್ರೈನ್ ಇಲ್ಲಿ ಕ್ಲೀನಾಗಿ ಏನು ಮಾಡ್ಬೇಕಂದ್ರೆ ಹೇಳ್ತೀನಿ, ಕರೆಕ್ಟಾಗಿ ನೀರು ಇದಾಗಬೇಕು, ಗಲೀಜ್ ಅನ್ಬೇಕು. ಇದೆಯಲ್ಲ ಇದು ಹೋಲ್ಸ್ ಇದೆಯಲ್ಲ, ಇಲ್ಲಿದೆಯಾ ಒಂದೇ ಇದೆ, ಇನ್ನೂ ಒಂದು ಎರಡು ಮಾಡಿಸು. ಅಲ್ಲಿಂದ ಮಾಡಿಸ್ಬಿಟ್ಟು ಆ ಹೋಲ್ಸ್ಗೆ ಈ ಗ್ರಿಲ್ ಬರುತ್ತೆ, ಜಾಲರಿ. ಆ ಜಾಲರಿ ಟೈಪ್ ಹಾಕ್ಬೇಕಾದ್ರೆ ಕಸ ಗಿಸ ಒಳಗಡೆ ಹೋಗಿ ಡ್ಯಾಮೇಜ್ ಆಗ್ಬಿಡ್ತದೆ, ಒಳಗಡೆ ಟ್ರೈನ್ ಪ್ಯಾಕ್ ಆಗ್ಬಿಡುತ್ತೆ. ಅದಕ್ಕೆ ಇದು ಆಗ್ತಂಗೆ ಏನಾದ್ರು ಒಂದು ಜಾಲರಾಗಿಂತ ಜಾಲರಾಗಿ ಆಗೋವರೆಗೂ ಒಂದು ಅವಾಗ ಒಂದು ಸರ್ ದಿನ ಬರ್ತಾಯಿದ್ದೀನಿ ಸರ್. ಮುನ್ನೆಂಗ್ ಟ್ರೆಂಡ್ ಕಾವಲು ಸೈಡಲ್ಲಿ ನೋಡಿದ್ದು ಅದೆಲ್ಲ ರೆಡಿ ಮಾಡ್ತೀವಿ. ಇದು ತಿಳ್ಕೊಂಡು ಪಕ್ಷಿಗಳು ತಿಳ್ಕೊಂಡು ಪಕ್ಷಿಗಳಿಗೆ ಅದೊಂದು 4-5 ಮರ ಹಾಕ್ತೀವಿ. ಏನು ನಿಮ್ಮ ಹೆಸರು? ಅಭಿಷೇಕ್ ನಿರ್ಮಿತಿಗೆ ಈ ಕಲ್ಲೆಲ್ಲ ಬಂದ್ಬಿಟ್ಟು ಇದಕ್ಕೆ ಹಾಕ್ತೀವಿ. ಇದು ಹಾಕ್ತದಾ ಸರ್ ವಾಲ್ಗೆ ಸರ್ ಇದು ನೇಮ್ ಬೋರ್ಡ್ ರೆಡಿ ಆಗ್ತದೆ. ಆ ಕಡೆ ಸರ್ ಇಟ್ಕೊಂಡು ಚಿತ್ರುವ ಇದೆಲ್ಲ ಮಾಡಿ. ನೀರು ಬಂದರೆ ನೀರು ಹೋಗೋದಕ್ಕೆ ಯಾವ ಕಡೆ ಅದಕ್ಕೆ ಚೆನ್ನಾಗಿ ತೆಗಿತೀವಿ. ಅದು ಮಾಡ್ಕೊಡ್ತೀನಿ. ಪೀಸ್ ಕಟ್ ಮಾಡಪ್ಪ, ಪ್ಯಾಕಿಂಗ್ ಮಾಡಬೇಡ.